ಹಾಯ್ ವೆಲ್ಕಮ್ ಟು ಕುಂದಾಪುರ ಚೀನಿ ಮಿನಿ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಇಂದು ನಮ್ಮಲ್ಲಿ ಮನೆಗೆ ತಾಯಂದಿರು ಮಾಡ್ತಾ ಇದ್ದ ಒನ್ ಆಫ್ ದ ಮೋಸ್ಟ್ ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿನ ತಗೊಂಡು ಬಂದಿದ್ದೀನಿ. ಅದೇ ಸುಕ್ಕಿನುಂಡೆ ಮಾಡೋದು ತುಂಬಾ ಈಸಿ, ಜೊತೆಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸುಕ್ಕಿನುಂಡೆ ಮಾಡಲಿಕ್ಕೆ ಜಸ್ಟ್ ನಾನಿಲ್ಲಿ 3 ಇಂಗ್ರೀಡಿಯೆಂಟ್ನ ಬಳಸ್ಕೊಂಡಿದ್ದೀನಿ. ಹೆಸರು ಕಾಳು, ಅಕ್ಕಿ ಮತ್ತು ಬೆಲ್ಲ. ಮೊದಲಿಗೆ ಅಕ್ಕಿನ ಒಂದು 2 ಗಂಟೆ ಟೈಮ್ ನೆನೆಸಿ ಇಟ್ಕೊಳ್ಬೇಕು. ಜೊತೆಗೆ ಹೆಸರು ಕಾಳನ್ನ ಒಂದು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದನ್ನು ನೀವು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಆಗುತ್ತೆ. ತರ್ತರಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ನೀರೇನು ಹಾಕಿ. ಇಲ್ಲಿ ಇನ್ನೊಂದು ಕಡೆ ಬೆಲ್ಲನ ನಾನಿಲ್ಲಿ ಬಾಣಲೆಗೆ ಹಾಕ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳ್ಳಿ. ಪಾಕ ಏನು ಬರುವಂಥ ಅವಶ್ಯಕತೆ ಇಲ್ಲ. 1 ಎಳೆ ಪಾಕ, 2 ಎಳೆ ಪಾಕ ಆ ಥರ ಏನು ಬರೋ ಅಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಬೆಲ್ಲ ಕರಗಿದ್ರೆ ಆಯಿತು. ನೋಡಿ, ಈ ರೀತಿ ಕರಗಿದ್ರ ಮೇಲೆ ನೀವು ತರ್ತರಿಯಾಗಿ ರುಬ್ಕೊಂಡಿರುವಂಥ ಹೆಸರು ಕಾಳನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೆಸರು ಕಾಳನ್ನು ಆ ಬೆಲ್ಲಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟಾಗಿ ಹೊಂದ್ಕೊಳ್ಬೇಕು. ಹೆಸರು ಕಾಳು ಮತ್ತು ಬೆಲ್ಲ ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ. ನೀವೇನೇ ರೆಸಿಪಿನ ಮಾಡಿದರೂ ಕೂಡ ಚಿಟಿಕೆ ಉಪ್ಪು ಹಾಕೋದ್ರಿಂದ ಆ ರೆಸಿಪಿ ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆದಷ್ಟು ಸ್ವಲ್ಪ ಗಟ್ಟಿ ಆಗೋ ತನಕ ನೀವು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇದೇ ರೀತಿ ಕೈ ಆಡಿಸ್ತಾ ಬನ್ನಿ. ಹೆಸರು ಕಾಳು ಮತ್ತು ಬೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ರ ಮೇಲೆ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಿಗೆ ಇಡಿ, ಯಾಕಂದರೆ ಅದು ಸ್ವಲ್ಪ ತಣಿಲಿ. ಈ ಟೈಮಲ್ಲಿ ನಾವು ಅಕ್ಕಿ ನೆನೆಸ್ಕೊಂಡಿದ್ದೀವಲ್ಲ, ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ಜೊತೆಗೆ ಚಿಟಿಕೆ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು, ಜೊತೆಗೆ ಕಲರ್ ಕೂಡ ಕೊಡುತ್ತೆ. ಅಟ್ರಾಕ್ಟಿವ್ ಆಗಿ ಕೂಡ ನಿಮ್ಮ ರೆಸಿಪಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ತಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಂಡಿರಿ. ಎಣ್ಣೆ ನಾವಿಲ್ಲಿ ಕೊಕೊನಟ್ ಆಯಿಲ್ನ ಬಳಸ್ಕೊಂಡಿದ್ದೀವಿ. ಕೊಕೊನಟ್ ಆಯಿಲ್ ಬಾಡಿಗೆ ಒಳ್ಳೆಯದು, ಜೊತೆಗೆ ನಿಮಗೆ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಕೊಕೊನಟ್ ಆಯಿಲ್ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ನೀವು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಕ್ಕಿನ ಇದೇ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಅಕ್ಕಿ ರುಬ್ಬಿದ್ರ ಮೇಲೆ ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರ್ ಕೂಡ ಅಕ್ಕಿದು ಚೇಂಜ್ ಆಗುತ್ತೆ. ಜಾಸ್ತಿ ನೀರನ್ನ ಇಲ್ಲಿ ಯೂಸ್ ಮಾಡಬೇಡಿ, ಯಾಕಂದರೆ ನಿಮಗೆ ಕೋಟಿಂಗ್ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅಕಸ್ಮಾತಾಗಿ ನಿಮಗೆ ನೀರಾಯಿತು ಅಕ್ಕಿ ರುಬ್ಬಿದ್ದು ಅಂತ ಹೇಳಿದರೆ ನೀವು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಹೂರಣನೂ ಕೂಡ ರೆಡಿಯಾಗಿದೆ. ಇದನ್ನು ನಾವು ಪುಟ್ ನಿಮ್ಗೆ ಎಷ್ಟು ದೊಡ್ಡದಾಗಿರುವಂಥ ಸುಕ್ಕಿನುಂಡೆ ಬೇಕು ಆ ಸೈಜಿಗೆ ನೀವು ಆ ಹೂರಣನ ಉಂಡೆ ಮಾಡಿ ಇಟ್ಕೊಳ್ಬೋದು. ಹೀಗೆ ಎಲ್ಲ ಹೂರಣನೂ ಕೂಡ ನೀವು ನಿಮಗೆ ಬೇಕಾಗಿರುವಂಥ ಸೈಜಲ್ಲಿ ಉಂಡೆ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಎಣ್ಣೆ ಬಿಸಿ ಆಗುವ ತನಕ ವೆಯ್ಟ್ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಅದನ್ನು ನೀವು ಅಕ್ಕಿ ಹಿಟ್ಟಲ್ಲಿ ಅದ್ದಿ ನಿಧಾನವಾಗಿ ಒಂದೊಂದೇ ಉಂಡೆನ ಎಣ್ಣೆ ಬಾಣಲಿಗೆ ಬಿಡ್ತಾ ಬನ್ನಿ. ನೋಡಿ, ಇದೇ ರೀತಿ ಅಕ್ಕಿ ಹಿಟ್ಟಲ್ಲಿ ಕೋಟಿಂಗ್ ಮಾಡಿ ಎಣ್ಣೆ ಬಾಣಲಿಯಲ್ಲಿ ಬಿಡ್ತಾ ಬರಬೇಕು. ಇದೇ ರೀತಿ ಎಣ್ಣೆನೂ ಕೂಡ ಬಿಸಿಯಾಗಿರಬೇಕು. ಆವಾಗಲೇ ನಮಗೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹೊರಗಡೆ ಲೇಯರ್. ನೀವು ಉಂಡೆನ ಫಸ್ಟು ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದೊಂದೇ ಬಿಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಣ್ಣೆ ಫುಲ್ ಕಾದಾದ್ರ ಮೇಲೆ ಒಂದೊಂದೇ ಉಂಡೆನ ಬಿಡ್ತಾ ಬನ್ನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ. ಹಳೆ ರೆಸಿಪೀಸ್ ಎಲ್ಲದೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿರುವಂಥದ್ದು ಜಸ್ಟ್ ಅಕ್ಕಿ, ಹೆಸರು ಕಾಳು ಆ್ಯಂಡ್ ಬೆಲ್ಲ 3 ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ತಿನ್ಬೋದು. ಈಗ ನಮ್ಮ ಸುಕ್ಕಿನುಂಡೆ ರೆಡಿ ಆಗ್ತಾ ಬಂತು, ಕೊನೆ ಸ್ಟೇಜಲ್ಲಿದೆ. ಯಾರಿಗೆಲ್ಲ ಸುಕ್ಕಿನುಂಡೆ ರೆಸಿಪಿ ಇಷ್ಟ ಆಯಿತು ಮನೆಯಲ್ಲೇ ಮಾಡಿ ನೋಡಿ. ಎಲ್ರಿಗೂ
ನಿಮ್ಮ ಸುಕ್ಕಿನುಂಡೆ ಇಷ್ಟ ಆಗುತ್ತೆ. ಜೊತೆಗೆ ಈ ಕುಂದಾಪುರ ಚಿನಿ ಮಿನಿ ವ್ಲಾಗ್ಸ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಆದ ಮನೆಯಲ್ಲಿ ಮಾಡುವಂಥ ಹಳೆ ಕಾಲದ ರೆಸಿಪಿ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ನಾನು ಮತ್ತೆ ನಿಮಗೆ ನಾಳೆ ಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ಥರ ರೆಸಿಪೀಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂತ ಹೇಳಿದರೆ ನಾನು ಹೊಸ ರೆಸಿಪಿ ಹಾಕಿದ್ರು ಕೂಡಲೇ ನಿಮಗೆ ಅದರಲ್ಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಓಕೆನಾ? ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸುಕ್ಕಿನುಂಡೆ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಯಾರೂ ಕೂಡ ಮರೆಯಲ್ಲ ಈ ರೆಸಿಪಿನ, ಅಷ್ಟು ಇಷ್ಟಪಡ್ತಾರೆ. ನೋಡಿ ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿದೆ. ಬಿಸಿ ಬಿಸಿಯಾಗಿರುವಂಥ ಒಂದು ಸುಕ್ಕಿನುಂಡೆನ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊಗೆ ಬರ್ತಾಯಿದೆ ನೋಡಿ. ಒಳಗಡೆ ಅಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ನೀವು ಆರಾಮ್ಸೆ ಕೊಡ್ಬೋದು. ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ. ನೋಡಿ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿದೆ ಆ್ಯಂಡ್ ಒಳಗಡೆನೂ ಕೂಡ ಅಷ್ಟೇ ಸಾಫ್ಟಾಗಿರುವಂಥ ರೆಸಿಪಿ. ಹಳೆ ಕಾಲದ ರೆಸಿಪಿ, ಹಳೆ ಕಾಲದ ಮಾತು, ಹಳೆ ಕಾಲದ ಒಗಟು ಎಲ್ಲದು ಲೈಫಲ್ಲಿ ಅಳವಡಿಸ್ಕೋಬೇಕಂತೆ. ಸೊ ಈ ರೆಸಿಪಿನ ಟ್ರೈ ಮಾಡಿ. ಓಕೆನಾ? ಒಂದು ಫಾಲೋ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.